ಶಾಲೆ ಕಾಲೇಜುಗಳಲ್ಲಿ ಹಿಜಾಬ್ ಧರಿಸೋದಕ್ಕೆ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಹಾಗೆ ಪೇಟ, ಜನಿವಾರ, ರುದ್ರಾಕ್ಷಿಗೂ ಕೂಡ ಸರ್ಕಾರ ಅವಕಾಶವನ್ನ ಕೊಟ್ಟಿದೆ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆಯನ್ನ ನೀಡಿದ್ದಾರೆ. ಶಾಲೆ ಕಾಲೇಜುಗಳಲ್ಲಿ ಹಿಜಾಬ್ ಧರಿಸೋದಕ್ಕೆ ಸರ್ಕಾರ ಅವಕಾಶ ಕೊಟ್ಟಿರುವುದು, ಧಾರ್ಮಿಕವಾಗಿ ಅನುಸರಿಸುವ ವಸ್ತುಗಳಿಗೂ ಅವಕಾಶ ಅಂತ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ. ಶೈಕ್ಷಣಿಕ ವರ್ಷದ ಆರಂಭದಿಂದಲೇ ಆದೇಶ ಜಾರಿ ಅಂತ ಹೇಳಿದ್ದಾರೆ ಸಚಿವರು. ಶಾಲೆ ಕಾಲೇಜುಗಳಲ್ಲಿ ಹಿಜಾಬ್ ಬ್ಯಾನ್ ಅನ್ನ ಸರ್ಕಾರ ಹಿಂಪಡೆದಿದೆ. ಶಾಲೆಗಳಲ್ಲಿ ಹಿಜಾಬ್ ಧರಿಸೋದ್ರ ಬಗ್ಗೆ ಬಹಳ ದೊಡ್ಡ ವಿವಾದವೇ ಆಗಿದೆ, ಬಹಳ ದೊಡ್ಡ ಹೋರಾಟವೂ ಕೂಡ ನಡೆದಿದೆ. ಈಗ ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ಏನು ಬ್ಯಾನ್ ಇತ್ತು, ಆ ಆದೇಶವನ್ನ ಸರ್ಕಾರ ಹಿಂಪಡೆದಿದೆ. ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಡ್ರೆಸ್ ಕೋಡ್ ನ ಬಗ್ಗೆ ಆದೇಶ ಆಗಿತ್ತು. ಬಿಜೆಪಿ ಸರ್ಕಾರ ಇದ್ದಂತ ಅವಧಿಯಲ್ಲಿ ಹಿಜಾಬ್ ಬ್ಯಾನ್ ಮಾಡಲಾಗಿತ್ತು. ಹಿಂದಿನ ಸರ್ಕಾರದ ಆದೇಶವನ್ನ ಈಗಿನ ಸರ್ಕಾರ ರದ್ದುಪಡಿಸಿದೆ. ಶಾಲಾ ಕಾಲೇಜುಗಳಲ್ಲಿ ಡ್ರೆಸ್ ಕೋಡ್ ಅನ್ನ ಅನುಸರಿಸಬೇಕು, ಎಲ್ಲರೂ ಕೂಡ ಸಮವಸ್ತ್ರವನ್ನ ಧರಿಸಬೇಕು, ಆಯಾ ಧರ್ಮಕ್ಕೆ ಅನುಗುಣವಾಗಿ ಹಿಜಾಬ್ಗಳನ್ನ ಧರಿಸೋದು ಈ ತರದಾಗಬಾರದು ಶಾಲೆಗಳಲ್ಲಿ ಅಂತ ಆದೇಶ ಹೊರಡಿಸಲಾಗಿದೆ. ಈ ಹಿಂದಿನ ಸರ್ಕಾರ, ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಂತ ಸಂದರ್ಭದಲ್ಲಿ ತಂದ ಆದೇಶ ಏನಿದೆ ಅದನ್ನ ರದ್ದು ಮಾಡಲಾಗಿದೆ. ಈ ಶೈಕ್ಷಣಿಕ ವರ್ಷದ ಆರಂಭದಿಂದಲೇ ಆದೇಶ ಜಾರಿಯಾಗುತ್ತೆ. ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ಧರಿಸಬಹುದು. ಹಿಜಾಬ್ ಬ್ಯಾನ್ ಆದೇಶವನ್ನೇ ಸರ್ಕಾರ ಹಿಂಪಡೆದಿದೆ. ಶಾಲಾ ಕಾಲೇಜುಗಳಲ್ಲಿದ್ದಂತಹ ಹಿಜಾಬ್ ಬ್ಯಾನ್ ಆದೇಶ, ಈಗಿನ ಕಾಂಗ್ರೆಸ್ ಸರ್ಕಾರ ಈ ಆದೇಶವನ್ನ ಹಿಂಪಡೆದಿದೆ. ಶಾಲಾ ಕಾಲೇಜುಗಳಿಗೆ ಹಿಜಾಬ್ ಧರಿಸಿಯೇ ನಾವು ಬರೋದು ಅಂತ ಮುಸ್ಲಿಂ ವಿದ್ಯಾರ್ಥಿನಿಯರು ಪಟ್ಟು ಹಿಡಿದರೆ, ಮುಸ್ಲಿಂ ಸಂಘಟನೆಗಳು ಪಟ್ಟು ಹಿಡಿದರೆ, ಮತ್ತೊಂದು ಕಡೆ ಸಮವಸ್ತ್ರ ಧರಿಸಬೇಕಾದಂತಹ ಜಾಗದಲ್ಲಿ ಆಯಾ ಧರ್ಮವನ್ನ ಪ್ರತಿಬಿಂಬಿಸುವ ಹಿಜಾಬ್ ಆಗಲಿ, ಹಿಜಾಬ್ ಬಗ್ಗೆ ವಿವಾದಗಳು ಕೇಳಿ ಬರ್ತಾ ಇದ್ದಂತೆ ಶಾಲಾ ಕಾಲೇಜುಗಳಿಗೆ ಹಣೆಗೆ ಕುಂಕುಮ ಇಟ್ಕೊಂಡು ಬರೋದು, ಇದರ ಬಗ್ಗೆಯೂ ಕೂಡ ತಕರಾರೆದ್ದಿತ್ತು. ಧಾರ್ಮಿಕವಾಗಿ ಅನುಸರಿಸುವ ವಸ್ತುಗಳಿಗೂ ಕೂಡ ಅವಕಾಶವನ್ನ ಕೊಟ್ಟಿದ್ದಾರೆ. ಈ ಶೈಕ್ಷಣಿಕ ವರ್ಷದ ಆರಂಭದಿಂದಲೇ ಆದೇಶ ಜಾರಿಯಾಗುತ್ತೆ. ಶಿಕ್ಷಣ ಸಚಿವರು ಸುದ್ದಿಗೋಷ್ಠಿಯಲ್ಲಿ ಕೊಟ್ಟಂತ ಹೇಳಿಕೆ. ನಾವು ಈ ಯಾವ್ದಾದ್ರು ಸಾಂಪ್ರದಾಯಿಕವಾಗಿ ಪ್ರಾಕ್ಟೀಸ್ ಯಾವುದು ನಾವು ಪ್ರಾಕ್ಟೀಸ್ ಮಾಡ್ಕೊಂಡ್ಬರ್ತೀವಿ ಧಾರ್ಮಿಕವಾಗಿ, ಅದು ವಿಶೇಷವಾಗಿ ಜನಿವಾರ ಹಾಕೊಳ್ಳೋದಿರಲಿ, ಶಿವದಾರ ಹಾಕೊಳ್ತಾರೆ, ಕೆಲವರು ಪೇಟ ಹಾಕೋತಾರೆ, ಕೆಲವರು ನಮ್ಮ ಉತ್ತರ ಕರ್ನಾಟಕದೊಳಗೆ ಹೆಣ್ಣು ಮಕ್ಕಳು ಏನು ಇದನ್ನ ಹಾಕ್ತಾರೆ, ಏನು ಜೈನ್ ಸಮಾಜದಲ್ಲೂ ಕೂಡ ಸಾರಿನ ಹಾಕ್ತಕ್ಕಂಥದ್ದು, ಹಿಜಾಬ್ ಇರ್ಬೋದು, ಎಲ್ಲದೂ ಕೂಡ ಸ್ಕಾರ್ಫ್ ಹಾಕ್ತಾರೆ, ಕ್ರಿಶ್ಚಿಯನ್ಸು ಕೆಲವರು ಸ್ಕಾರ್ಫ್ ಹಾಕ್ತಾರೆ. ಇದೆಲ್ಲದೂ ಕೂಡ ಅವರ ಧಾರ್ಮಿಕವಾಗಿ ಏನೇನು ಅಲೌಡ್ ಇದೆ ಅದನ್ನ ಒಂದು ಗೌರ್ಮೆಂಟ್ ಆರ್ಡರ್ ಅಲ್ಲಿ ಕರೆಕ್ಟ್ ಆಗಿ ಸ್ಪೆಸಿಫೈ ಮಾಡಿ ನಾವು ಶಿಕ್ಷಣ ಇಲಾಖೆಯಿಂದ 12ನೇ ಕ್ಲಾಸ್ವರೆಗೂ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಏನೇನು ಶಾಲೆಗಳಿದ್ದಾವೆ ಯಾವುದೇ ತರಹದ ತೊಂದರೆ ಆಗಬಾರದು, ಮಕ್ಕಳಿಗೆ ಕರೆಕ್ಟಾಗಿ ಕ್ಲಾರಿಟಿ ಇರಬೇಕು. ಅದನ್ನ ಬಹಳ ಮುಖ್ಯವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದು ಶೈಕ್ಷಣಿಕ ವರ್ಷ ಶುರುವಾಗಷ್ಟಿಗೆನೆ ಇದೆಲ್ಲದೂ ಕೂಡ ಬರಬೇಕು ಅಂದ್ರು. ಇದನ್ನ ನಾನು ಸುಮಾರು ಒಂದು 10-15 ಮೀಟಿಂಗ್ಸ್ನ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಒಂದು 5-6 ಮೀಟಿಂಗ್ಸ್, ಯಾಕಂದ್ರೆ ಕ್ಲಾರಿಟಿ ಇರಬೇಕು. ಚುನಾವಣಾ ಪೂರ್ವ ಭರವಸೆಯನ್ನ ಸಿದ್ದರಾಮಯ್ಯ ಸರ್ಕಾರ ಈಡೇರಿಸಿದೆ. ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ಗೆ ಅವಕಾಶ ಕೊಡ್ತೀವಿ ಅನ್ನೋ ಭರವಸೆಯನ್ನ ಕಾಂಗ್ರೆಸ್ ನೀಡಿತ್ತು. ಮುಸ್ಲಿಂ ಸಮುದಾಯದ ಬೇಡಿಕೆಯಂತೆ ಹಿಜಾಬ್ಗೆ ಈಗ ಸರ್ಕಾರ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. ಚುನಾವಣೆಗೂ ಮುನ್ನ ಸಿದ್ದರಾಮಯ್ಯ ಸರ್ಕಾರ ಕೊಟ್ಟಂತ ಭರವಸೆ ಆಗಿತ್ತು ಇದು. ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ವಿಷಯದ ಬಗ್ಗೆ ಪರ ವಿರೋಧದ ಚರ್ಚೆ ಆಗಿತ್ತು. ಅದಾದ ನಂತರ ಕರ್ನಾಟಕ ಹೈಕೋರ್ಟ್ ಕೊಟ್ಟಂತಹ ಆದೇಶ, ಹಿಜಾಬ್ ಧರಿಸೋದು ಇಸ್ಲಾಂ ಧರ್ಮದ ಅತ್ಯಗತ್ಯ ಆಚರಣೆ ಅಲ್ಲ ಅಂತ ಹೇಳಿ ಸಮವಸ್ತ್ರ ನಿಯಮವನ್ನೇ ಕೋರ್ಟ್ ಎತ್ತಿ ಹಿಡಿದಿತ್ತು. ಈಗ ಸರ್ಕಾರಕ್ಕೆ 3 ವರ್ಷದ
ಸಂಭ್ರಮಾಚರಣೆಯ ಸಂದರ್ಭದಲ್ಲಿರೋವಾಗಲೇ ಇಂಥದೊಂದು ನಿರ್ಧಾರ ಸರ್ಕಾರ ತಗೊಂಡಿದೆ. ಚುನಾವಣೆಗೂ ಮುಂಚೆ ಕೊಟ್ಟಂತಹ ಭರವಸೆ ಈಗ ಈಡೇರಿಸಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದನ್ ಮನೆ ಸಂಪರ್ಕದಲ್ಲಿದ್ದಾರೆ. ಆನಂದ್, ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ಅನ್ನೋದು ಬಹಳ ದೊಡ್ಡ ವಿವಾದಕ್ಕೆ ಕಾರಣ ಆಗಿತ್ತು. ಪರ ವಿರೋಧದ ಚರ್ಚೆ, ಹೋರಾಟ, ಪ್ರತಿಭಟನೆ ಎಲ್ಲವೂ ಕೂಡ ನಡೆದಿತ್ತು. ಕೋರ್ಟ್ ಕೂಡ ಆದೇಶ ಕೊಟ್ಟಿತ್ತು, ಸಮವಸ್ತ್ರ ನಿಯಮವನ್ನ ಎತ್ತಿ ಹಿಡಿದಿತ್ತು. ಈಗ ಕಳೆದ ಬಿಜೆಪಿ ಸರ್ಕಾರದ ಈ ಆದೇಶವನ್ನ ತಳ್ಳಿ ಹಾಕಿದೆ. ಈಗ ಕಾಂಗ್ರೆಸ್ ಸರ್ಕಾರ ಇದೇ ಶೈಕ್ಷಣಿಕ ವರ್ಷದಿಂದ ಮತ್ತೆ ಹಿಜಾಬ್ ನೀತಿಯನ್ನ ತರ್ತಾ ಇದೆ. ಸೊ ಇದು ಕೊಟ್ಟ ಭರವಸೆ ಈಡೇರಿಸಿದ ಹಾಗೆ, ಆದ್ರೆ ಮತ್ತೊಂದು ಸುತ್ತಿನ ಹೋರಾಟಕ್ಕೆ ಕಾರಣ ಆಗುತ್ತಾ? ಧಾರ್ಮಿಕವಾಗಿ ಶಾಲಾ ಕಾಲೇಜುಗಳಿಗೆ ಅನುಸರಿಸುವಂತ ವಸ್ತುಗಳಿಗೆ ಸರ್ಕಾರ ಅನುಮತಿ ನೀಡಿ ಅಧಿಕೃತವಾಗಿರುವಂತಹ ಆದೇಶವನ್ನು ಮಾಡಿದೆ. ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲೇ ಈ ಒಂದು ಅಧಿಕೃತವಾಗಿರುವಂತಹ ಆದೇಶ ಜಾರಿ ಬರುತ್ತೆ. ಇದರಿಂದಾಗಿ ಧಾರ್ಮಿಕವಾಗಿ ಅನುಸರಿಸುವ ವಸ್ತುಗಳು ಯಾವ್ಯಾವ ಇದೆಯೋ ಅಂದ್ರೆ ಹಿಜಾಬ್ ಆಗ್ತಕ್ಕಂಥದ್ದು, ಜನಿವಾರ ಆಗ್ತಕ್ಕಂಥದ್ದು, ರುದ್ರಾಕ್ಷಿ ಬಳಕೆ ಸೇರಿದಾಗೆ ಎಲ್ಲ ವಸ್ತುಗಳಿಗೂ ಕೂಡ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಆ ಮೂಲಕ ಹಿಜಾಬ್ ಬ್ಯಾನ್ ಅನ್ನ ಹಿಂದಿನ ಸರ್ಕಾರ ಬ್ಯಾನ್ ಮಾಡಿದ ಆದೇಶ ಹೊರಡಿಸಿತ್ತು, ಆದೇಶವನ್ನ ಸರ್ಕಾರ ರದ್ದುಪಡಿಸಿದೆ. ಹಿಂದಿನ ಸರ್ಕಾರದ ಆದೇಶವನ್ನು ರದ್ದುಪಡಿಸುವ ಮೂಲಕ ಕರ್ನಾಟಕದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅಧಿಕೃತವಾಗಿ 3 ವರ್ಷಗಳ ಹಿಂದೆ ಕೊಟ್ಟಿರ್ತಕ್ಕಂಥ ಭರವಸೆಯನ್ನ ಅಧಿಕೃತವಾಗಿ ಈಡೇರಿಸ್ತಾ ಇದೆ. ಮುಸ್ಲಿಂ ವಿದ್ಯಾರ್ಥಿನಿಯರು ಹಾಕ್ತಕ್ಕಂಥ ಹಿಜಾಬ್ಗೆ ಶಾಲಾ ಕಾಲೇಜುಗಳ ಅವಕಾಶ ಇಲ್ಲ ಅಂತೇಳಿ ಹಿಂದಿನ ಬಿಜೆಪಿ ಸರ್ಕಾರ ಅಧಿಕೃತವಾಗಿರುವಂತಹ ಆದೇಶವನ್ನು ಮಾಡಿತ್ತು. ಇದು ವಿವಾದಕ್ಕೂ ಕೂಡ ಕಾರಣ ಆಗಿತ್ತು. ಹಿಂದಿನ ಸರ್ಕಾರದ ಅವಧಿಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ಮಧ್ಯೆ ಜಟಾಪಟಿಯೂ ಕೂಡ ಕಾರಣವಾಗಿತ್ತು. ಪ್ರಮುಖವಾಗಿ ಮುಸ್ಲಿಂ ಸಮುದಾಯ ಸರ್ಕಾರದ ನಿರ್ಧಾರವನ್ನು ವಿರೋಧಿಸಿ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿತ್ತು. ಕಾಲೇಜು ಕ್ಯಾಂಪಸ್ಗಳಲ್ಲಿ ದೊಡ್ಡ ಮಟ್ಟದ ಚರ್ಚೆ ಕೂಡ ಆಗಿತ್ತು. ಅಂದ್ರೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ದೊಡ್ಡ ಮಟ್ಟದ ಚರ್ಚೆ ಆದಂತ ಈ ಸಬ್ಜೆಕ್ಟ್ ಅಧಿಕೃತವಾಗಿ ಕಾಂಗ್ರೆಸ್ ಇವತ್ತು ಕಾಂಗ್ರೆಸ್ ಚುನಾವಣಾ ಪೂರ್ವದಲ್ಲಿ ಕೊಟ್ಟಿರತಕ್ಕಂಥ ಭರವಸೆಯಂತೆ ಅಧಿಕೃತವಾಗಿ ಹಿಜಾಬ್ ಅನ್ನ ರದ್ದುಪಡಿಸಿ ಹೊರಡಿಸತಕ್ಕಂಥ ಆದೇಶವನ್ನ ವಾಪಸ್ ಪಡೆದಿದೆ. ಅಂದ್ರೆ ಚುನಾವಣೆಯ ಪೂರ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ನಾವು ಅಧಿಕಾರಕ್ಕೆ ಬಂದ್ರೆ ನಾವು ಹಿಜಾಬ್ ಬ್ಯಾನ್ ಅನ್ನ ವಾಪಸ್ ಪಡಿತೀವಿ ಅಂತಕ್ಕಂಥ ಮಾತನ್ನ ಹೇಳಿತ್ತು. ಅಧಿಕೃತವಾಗಿ ಸರ್ಕಾರ ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಆಗ್ತಾ ಇದೆ. ಈ ಹಿಂದೆನೆ ಬಿಜೆಪಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲೇ ಈ ಹಿಜಾಬ್ ಮತ್ತು ಕೇಸರಿ ಶಾಲು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಚುನಾವಣೆ ಸಂದರ್ಭದಲ್ಲಿ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಹೇಳಿತ್ತು, ನಾವು ಅಧಿಕಾರಕ್ಕೆ ಬಂದ್ರೆ ಹಿಜಾಬ್ ಅನ್ನ ಏನ್ ಬ್ಯಾನ್ ಮಾಡಲಾಗಿದೆಯೋ ಅದನ್ನು ವಾಪಸ್ ತರ್ತೀವಿ ಅಂತ. ಸೊ 3 ವರ್ಷ ಆಗ್ತಾ ಇದೆ, ಇಷ್ಟು ದಿನ ಬೇಕಾ ಅನ್ನೋ ಪ್ರಶ್ನೆ ಬರುತ್ತಲ್ವಾ? ಖಂಡಿತವಾಗ್ಲೂ ಕೂಡ ಇಲ್ಲಿ ಕಾನೂನು ಸಮಸ್ಯೆಗಳು ಕೂಡ ಇತ್ತು. ಹಿಜಾಬ್ ವಿಚಾರದಲ್ಲಿ ಕಾನೂನಾತ್ಮಕವಾಗಿರುವ ಸಮಸ್ಯೆಗಳಿದ್ದಂತ ಕಾರಣಕ್ಕಾಗಿ ವಿವಿಧ ಕೋರ್ಟ್ಗಳಲ್ಲಿ ಪ್ರಕರಣವು ಇದ್ದಂತ ಕಾರಣಕ್ಕಾಗಿ ಇದನ್ನ ಪರಿಹಾರ ಮಾಡಲಿಕ್ಕೆ ಕಾಂಗ್ರೆಸ್ ಸರ್ಕಾರ ಸಾಧ್ಯವಾಗಿರ್ಲಿಲ್ಲ. ಒಂದ್ ಕಡೆ ಸರ್ಕಾರ 3 ವರ್ಷಾಚರಣೆಯ ಸಂದರ್ಭದಲ್ಲಿ ಕೊಟ್ಟಿರ್ತಕ್ಕಂಥ ಭರವಸೆ ಈಡೇರಿಸಲ್ಲ ಅಂತ ಹೇಳಿ ಮುಸ್ಲಿಂ ಸಮುದಾಯ ಈಗಾಗಲೇ ಸರ್ಕಾರದ ಮೇಲೆ ಒತ್ತಡವನ್ನು ಕೂಡ ಹೇರ್ತಾ ಇತ್ತು. ಹಿಜಾಬ್ ಕಾರಣಕ್ಕಾಗಿ ಮುಸ್ಲಿಂ ವಿದ್ಯಾರ್ಥಿನಿಯರು ಕಾಲೇಜುಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಓದ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಶೈಕ್ಷಣಿಕವಾಗಿ ವಂಚನೆ ಆಗ್ತಕ್ಕಂಥ ರೀತಿಯ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಹಿಂದಿನ ಸರ್ಕಾರ ಮಾಡಿರ್ತಕ್ಕಂಥ ಆದೇಶವನ್ನ ವಾಪಸ್ ಪಡಿಬೇಕು ಅಂತೇಳಿ ಒತ್ತಾಯವನ್ನ ಮಾಡಿತ್ತು. ಇದರ ಬೆನ್ನಲ್ಲೇ ಸರ್ಕಾರ ಸಾಧಕ ಬಾಧಕವನ್ನ ಪರಿಶೀಲಿಸಿ ಅಂತಿಮವಾಗಿ ಈ ಹಿಂದಿನ ಸರ್ಕಾರ ಮಾಡಿರ್ತಕ್ಕಂಥ ಆದೇಶವನ್ನ ರದ್ದುಪಡಿಸಿದೆ. ಅಧಿಕೃತವಾಗಿ ಧಾರ್ಮಿಕವಾಗಿ ಅನುಸರಿಸತಕ್ಕಂಥ ವಸ್ತುಗಳಿಗೆ ಅವಕಾಶ ಕೊಡ್ತಕ್ಕ ತೀರ್ಮಾನ ತೆಗೆದುಕೊಂಡಿದೆ. ಅಂದ್ರೆ ಪೇಟ ಹಾಕೋದಿರ್ಬೋದು, ಹಿಜಾಬ್ ಹಾಕೋದಿರ್ಬೋದು, ಜನಿವಾರ ಹಾಕೋದಿರ್ಬೋದು, ರುದ್ರಾಕ್ಷಿ ಹಾಕೋದು, ಎಲ್ಲದಕ್ಕೂ ಕೂಡ ಅವಕಾಶವನ್ನ ಶಾಲಾ ಕಾಲೇಜುಗಳಲ್ಲಿ ನೀಡಲಿಕ್ಕೆ ಸರ್ಕಾರ ಮುಂದಾಗಿದೆ. ಇದರಿಂದಾಗಿ ಇನ್ನು ಮುಂದೆ ಪೇಟ, ಜನಿವಾರ, ರುದ್ರಾಕ್ಷಿ ಜೊತೆಗೆ ಹಿಜಾಬ್ ಅನ್ನು ಕೂಡ ಹಾಕಿಕೊಂಡು ಶಾಲಾ ಕಾಲೇಜುಗಳಿಗೆ ಹೋಗ್ತಕ್ಕ ನಿರ್ಧಾರವನ್ನ ಸರ್ಕಾರ ತೆಗೆದುಕೊಂಡಿದೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಇದನ್ನ ಅಂದ್ರೆ ಹಿಜಾಬ್ ಹಾಕ್ತಕ್ಕಂಥ ಬ್ಯಾನ್ ಮಾಡಿ ಆದೇಶ ಹೊರಡಿಸಲಾಗಿತ್ತು. ವಿವಿಧ ಕ್ಯಾಂಪಸ್ಗಳಲ್ಲಿ ದೊಡ್ಡ ಮಟ್ಟದ ಕೋಲಾಹಲದ ವಾತಾವರಣ ನಿರ್ಮಾಣ ಆಗಿತ್ತು. ಮುಸ್ಲಿಂ ವಿದ್ಯಾರ್ಥಿಯರ ಪರವಾಗಿ ಕಾಂಗ್ರೆಸ್ ಅಧಿಕೃತ ವಿರೋಧ ಪಕ್ಷವಾಗಿದ್ದಾಗ ಬೆಂಬಲಿಸತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಿತ್ತು. ವಿದ್ಯಾರ್ಥಿಗಳಿಗೆ ಕಾಂಗ್ರೆಸ್ ಒಂದು ಭರವಸೆ ಕೊಟ್ಟಿತ್ತು, ನಾವು ಅಧಿಕಾರಕ್ಕೆ ಬಂದ್ರೆ ಈ ವಿಚಾರದಲ್ಲಿ ಸ್ಪಷ್ಟವಾದ ನಿರ್ಧಾರ ತೆಗೆದುಕೊಳ್ಳುತ್ತೇವೆ, ಹಿಜಾಬ್ ಬ್ಯಾನ್ ಅನ್ನ ವಾಪಸ್ ಪಡಿತೇವೆ ಅಂತಕ್ಕಂಥ ಒಂದು ಭರವಸೆಯನ್ನು ಕೂಡ ಸರ್ಕಾರ ಅದು ಕಾಂಗ್ರೆಸ್ ನೀಡಿತ್ತು. ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ 3 ವರ್ಷ ಆಗ್ತಾ ಇರುವಂತಹ ಈ ಹಿನ್ನೆಲೆಯಲ್ಲಿ ಕೊಟ್ಟಿರ್ತಕ್ಕಂಥ ಭರವಸೆ ಈಡೇರಿಸುವ ಕೆಲಸವನ್ನು ಕೂಡ ಸರ್ಕಾರ ಮಾಡಿದೆ. ಇಲ್ಲಿ ಬಹಳ ಪ್ರಮುಖವಾಗಿ ಬೇರೆ ಬೇರೆ ನ್ಯಾಯಾಲಯಗಳಲ್ಲಿ ಪ್ರಕರಣಗಳು ಬಾಕಿ ಇತ್ತು. ಸ್ಥಳೀಯ SDMCಗಳು ತೆಗೆದುಕೊಂಡಿರ್ತಕ್ಕ ತೀರ್ಮಾನಗಳು ಬೇರೆ ಬೇರೆ ನ್ಯಾಯಾಲಯಗಳಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಆದೇಶಗಳಿಗೂ ಕೂಡ ಕಾರಣವಾಗಿತ್ತು. ಹಾಗಾಗಿ ಕಾಲೇಜು ಮತ್ತು ಶಾಲಾ ಕಾಲೇಜುಗಳಲ್ಲಿ ಮುಸ್ಲಿಂ ವಿದ್ಯಾರ್ಥಿನಿಯರಿಗೆ ಶೈಕ್ಷಣಿಕವಾಗಿ ಅವಕಾಶ ಕೊಡೋ ಸಂಬಂಧಪಟ್ಟ ಹಾಗೆ ವಾದಗಳು ಕೂಡ ಮುಂದುವರೆದಿತ್ತು. ಅಂತಿಮವಾಗಿ ಸರ್ಕಾರ ಅಧಿಕೃತವಾಗಿ ಎಲ್ಲರಿಗೂ ಕೂಡ ಅಂದ್ರೆ ಧಾರ್ಮಿಕವಾಗಿ ಅನುಸರಿಸಿರ್ತಕ್ಕಂಥ ವಸ್ತುಗಳು ಯಾವ್ದಿರುತ್ತೋ ಎಲ್ಲರಿಗೂ ಕೂಡ ಅವಕಾಶ ಕೊಡೋದ್ರ ಮೂಲಕ ಯಾವುದೇ ರೀತಿಯ ಗೊಂದಲಕ್ಕೆ ಅವಕಾಶ ಆಗದ ಹಾಗೆ ಹಿಜಾಬ್ ಅನ್ನು ಹಾಕೊಂಡು ಕೂಡ ಶಾಲಾ ಕಾಲೇಜಿಗೆ ಹೋಗ್ಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದೆ.
ಇದೆ. ಶಾಲಾ ಕಾಲೇಜುಗಳು ಇನ್ನು ಮುಂದೆ ಮುಸ್ಲಿಂ ಸಂಪ್ರದಾಯದ ಪ್ರಕಾರ ಅವರು ಹಿಜಾಬ್ ಅನ್ನು ಹಾಕೊಂಡು ಶಾಲಾ ಕಾಲೇಜು ಹೋಗ್ಲಿಕ್ಕೆ ಅವಕಾಶಗಳು ಲಭ್ಯ ಆಗುತ್ತೆ. ಪ್ರಸಕ್ತ ಶೈಕ್ಷಣಿಕ ವರ್ಷದಿಂದಲೇ ಇದು ಅನ್ವಯ, ಅಂದ್ರೆ ಈಗ ಜೂನ್ನಿಂದಲೇ ಇದು ಅನ್ವಯ ಆಗುವ ಹಾಗೆ ಸರ್ಕಾರ ಅಧಿಕೃತವಾಗಿರ್ತಕ್ಕಂಥ ಆದೇಶವನ್ನ ಮಾಡ್ತಾ ಇರುವಂತದ್ದು. ಚುನಾವಣಾ ಪೂರ್ವ ಕೊಟ್ಟಿರ್ತಕ್ಕಂಥ ಭರವಸೆಯನ್ನ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕೃತವಾಗಿ ಈಡೇರಿಸಿದೆ. ಎಸ್, ಥ್ಯಾಂಕ್ ಯು ಆನಂದ್, ನೀವೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.